ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಇನ್ನೂ ಆಗದೇ ಇದ್ದರೆ ಕೂಡಲೇ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಬೆಂಗಳೂರು ನಗರದ ರಸ್ತೆಯ ಹತ್ತಿರವಿರುವ ಎಲೆಕೊಡಿಗೆ ಹಳ್ಳಿಯಲ್ಲಿ ನಂದಿ ಬಸವೇಶ್ವರ ಐತಿಹಾಸಿಕ ಉಳ್ಳ ದೇವಾಲಯ ಕಳೆದ 47 ದಿನಗಳ ಹಿಂದೆ ಲೋಕಾರ್ಪಣೆಯಾಗಿತ್ತು. ಇಂದು 48ನೇ ದಿನ ಮಂಡಲ ಪೂಜೆಯ ಕಾರ್ಯಕ್ರಮ ನಡೆಯಿತು. ಈ ಮಂಡಲ ಪೂಜೆಯ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಿಕಾರಿಪುರದ ಶಾಸಕ BY ವಿಜೇಂದ್ರ ಯಡಿಯೂರಪ್ಪ ಉದ್ಘಾಟಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಉಜ್ಜಯಿನಿ ಜಗದ್ಗುರುಗಳು ಸಿದ್ಧಲಿಂಗ ಮಹೋತ್ಪಾದರು ವಹಿಸಿದ್ದರು ಹಾಗೂ ಚಂದನವನ ಆಶ್ರಮದ ತ್ರಿನೇತ್ರ ಮಹಂತಲಿಂಗ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಕಾರ್ಯಕ್ರಮದ ಕಾರ್ಯಕರ್ತರು ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ದೇವಸ್ಥಾನವನ್ನು ಕಟ್ಟಿರತಕ್ಕಂಥ ಎಲೆಕೊಡಿಗೆಹಳ್ಳಿಯ ಉಪಾಧ್ಯಕ್ಷರು, ಎಲೆಕೊಡಿಗೆಹಳ್ಳಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಆದಂತಹ ಯಜಮಾನ್ ನಂಜುಂಡೇಶ್ ರವರು ಸ್ವಾಗತ ಮಾಡಿದರು. ಆನಂತರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿ, ನಮ್ಮ ತಂದೆಯವರ ಸೇವೆ ಶ್ಲಾಘನೀಯ. ನಮ್ಮ ತಂದೆಯವರು ಅರಗುರು ಚರಮೂರ್ತಿಗಳ ಆಶೀರ್ವಾದದಿಂದ 4 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಅವರಿಗೆ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಯಾವುದೇ ಸ್ಥಾನಮಾನ ಇಲ್ಲದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತವಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದರು. ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ, ಯಾವುದೇ ತಾಲೂಕಿಗೆ, ಯಾವುದೇ ಗ್ರಾಮಕ್ಕೆ ಹೋದರೂ ಸಹ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ನಮ್ಮ ತಾಯಂದರು, ನಮ್ಮ ಹಿರಿಯರು, ನಮ್ಮ ಯುವಕ ಮಿತ್ರರನ್ನು ಸ್ವಾಗತ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ವಿಜೇಂದ್ರ ಶಿಕಾರಿಪುರ ಕ್ಷೇತ್ರದ ಶಾಸಕ ಅಥವಾ ರಾಜ್ಯದ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಯಡಿಯೂರಪ್ಪನವ್ರ ಮಗ ಬಂದಿದ್ದಾರೆ ಅಂತೇಳಿ ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇವತ್ತು ಯಡಿಯೂರಪ್ಪನವರು ಜಗದ್ಗುರುಗಳ ಪರಮಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ರೈತಾಪಿ ವರ್ಗ ಇರ್ಬೋದು, ಬಡವರು ಇರ್ಬೋದು, ಎಲ್ಲ ಮಠಮಾನ್ಯಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಹುಶಃ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗಳು ಮಾಡದೇ ಇರೋಷ್ಟು ಒಳ್ಳೆ ಕೆಲಸಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರುವಂಥದ್ದು.